ನಮ್ ಮುದ್ದು ಸೊಸೆ ಶಾನೆ ಅದೃಷ್ಟವಂತೆ. ಅದ್ಕೆ ತಾನೆ ನಮ್ ಬಾವ ತಾಳಿ ಚೈನ್ ಜೊತೆಗೆ 1/4 kg ಚಿನ್ನನ ಉಡುಗೊರೆ ಹಾಕೊಡ್ತಿರೋದು. ಮುದ್ದು ಸೊಸೆ, ನಿನ್ನ ಬನ್ಸಕ್ ಮಾಡ್ಸಿರೋದಲ್ವೇ? ಅಂದ್ರೆ ನಿನ್ನ ಪಿರೂತಿಯಿಂದ ಬನ್ಸೋದಕ್ ಮಾಡ್ಸವ್ರೆ ಅಂತ ಹೇಳ್ದೆ ಕಣವ ಆಟೆಯ. ಬಾವಾ, ನೀವೇನೇ ಹೇಳಿ, ಅವಳು ಚಿಂದಂತ ಗುಣದಿಂದ ನಿಮ್ಮನ್ನೇ ಬಂಧಿಸ್ಬಿಟ್ಟವಳೆ. ಯಾರ್ ಏನ್ ಬೇಕಾರ ಅನ್ಕೊಳ್ಳಿ ಬಾಬಾ, ನಮ್ ವಿದ್ಯೆನಿಂದ ಬಿಟ್ರೆ ನಿಮ್ಮನ್ನ ಬನ್ಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಹೌದು ಈಶ್ವರಿ, ನನ್ನ ಸೊಸೆ ಅವಳು ಪಿರೂತಿ ವಿಶ್ವಾಸದಿಂದ, ಅವಳ ನಡವಳಿಕೆಯಿಂದ, ಅವಳ ಗುಣಗಳಿಂದ ನನ್ನನ್ನು ಬಂಧಿಸ್ಬಿಟ್ಟವಳೆ. ಲೇ ರತ್ನಿ, ಆಗ್ಲಿಂದ ಹೆಸರು ಬೇಳೆಯಲ್ಲಿ ಅದೇನದು ಅದು ಅದು ಎಸಿತಾ ಇದೀಯಾ? ಏನೈತೆ ಅಂತ? ಯಾವ ಪಾರ್ಟಿ ಕಲ್ಗಳವೆ ಗೊತ್ತೇ? ರತ್ನಿ, ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೋ? ಹೇಳೋಣ. ಏನಪ್ಪ ಚೆಲ್ವಾ, ಸಂದಾಕಿದೀಯೇ? ನನಗೇನಣ್ಣ, ದೇವ್ರದ ಇದರಿಂದ ಸಂದಾಕೆ ಇದ್ದೀನಿ. ಚೆನ್ನಾಗಿ ಇಲ್ದೇ ಇದ್ದೀಯೇ. ದೊಡ್ಡ ಮನ್ಸು ಸಂಬಂಧ ಮಾಡಿದೀಯ ಅಂದ್ಮ್ಯಾಕೆ ಚಂದಾಗೆ ಇರ್ತೀಯ ಬಿಡು. ಅದಕ್ಕೆ ಅಲ್ವೇ ಫಂಕ್ಷನ್ ಇದ್ರು ನಮ್ಮನ್ನು ಕರೀದೆ ಮರ್ತು ಬಿಟ್ಟಿರೋದು. ಅಯ್ಯೋ, ನಿನ್ ಮರೆಯಕ್ಕಾದೈತೆ ಅಣ್ಣ. ನಿನ್ನ ನೆನ್ಕಂಡೆ, ಈಗ ತಾನೇ ಫೋನ್ ಮಾಡಿ ನಿನ್ ಕರೆಯೋಣ ಅಂತಿದ್ದೆ, ಅಷ್ಟ್ರಾಗೆ ನೀನೇ ಫೋನ್ ಮಾಡ್ಬಿಟ್ಟೆ ನೋಡು. ಇನ್ನೇನ್ ಮಾಡೋದಪ್ಪ, ಈಗಂತೂ ನಿನ್ಗೆ ರಾಜಯೋಗ ನಡೀತಾ ಇದೆ. ಅದಕ್ಕೆ ಮರ್ತ್ಗಿರ್ತಿ ಬಿಟ್ಟಿಗೆ ಅಂತ ನಾನೇ ಫೋನ್ ಮಾಡಿದೆ. ಅಯ್ಯೋ ಅಣ್ಣ, ನೀನ್ ಯಾಕೆ ಹಂಗ ಅನ್ಕಂಡಿ? ನಿನ್ಗೆ ಹೇಳ್ದೆ, ನೀನ್ ಕರ್ಕೊಂಡು ಹೋಗ್ದೆ ಫಂಕ್ಷನ್ ಮಾಡಕ್ ಆದದೆ? ನೀನ್ ಫೋನ್ ಮಾಡದೆ ಇದ್ರು ನಾನೇ ಫೋನ್ ಮಾಡ್ತಿದ್ದೆ ಕಣಂತೆ. ಅದ್ ಸರಿ, ನಿನ್ಗೆ ಈ ವಿಷಯ ಹೇಳಿದವ್ರು ಯಾರು? ಅಲ್ಲಕ್ಕಲ್ಲ, ಪೊಲೀಸ್ನವರು ಅಂದ್ಮ್ಯಾಕೆ ವಿಷಯ ಗೊತ್ತಾಗದೆ ಇದ್ದಾತನ್ಲ, ನಂಗೆ ಹೆಂಗೋ ಗೊತ್ತಾತ್ ಬಿಡು. ಅದು ತಿಟ್ವೆ ಅನ್ನಿ, ನಿಮ್ ಕೊಂಡ್ ತಪ್ಸಿ ಯಾರು ಏನ್ ಮಾಡಂಗಿದ್ದದು? ನೋಡು, ಇಷ್ಟು ನಿನ್ ತಲೆಗಿದ್ದು ಸಾಕ್ಬಿಡು. ಸರಿ ಕಣಣ್ಣ, ನೀನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ದೆ ಇರಂಗ್ ಬರ್ಬೇಕು. ಗಾಡಿ ವ್ಯವಸ್ಥೆ ಮಾಡಿದೀನಿ, ಹೋಗ್ಬೇಕಾದ್ರೆ ಗಾಡಿ ತಕೊಂಡ್ ನೀ ಮಟ್ಟಿ ತವೆ ಬರ್ತೀನಿ, ಸಿದ್ಧವಾಗಿರೋ. ಸರಿ ಆಯ್ತು ಬಿಡಪ್ಪ, ನೀನ್ ನನ್ ಕರೆಯೋದು ಮರ್ತರುವೆ ನಾನಂತೂ ಮರಿದೇ ಬತ್ತೀನಿ ಬಿಡು. ಸರಿ ಕಣಣ್ಣ, ಶುಕ್ರವಾರ 1 ತಾರೀಕೆ ಸಿಗ್ತೀನಿ. ಯಾರ್ದಯ್ಯ ಫೋನು? ಅದೇ ಪೊಲೀಸಪ್ಪ. ನೀನೇ ನೆನ್ಕೊಂಡ್ ಕರಿಯತ್ತಾನೆ, ಈಗ ಅವಯ್ಯ ತಪ್ಪು ತಿಳ್ಕೊಳಕಿಲ್ವೇ? ಅವನೇನು ತಪ್ಪು ತಿಳ್ಕೊಳಕಿಲ್ಲ, ಅವನಿಗೆ ಹೆಂಗ್ ಹೇಳಿ ಸರಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನೇನು ಯೋಚನೆ ಮಾಡ್ಬಿಡ, ಅದನ್ನೆಲ್ಲ ನಾನ್ ನೋಡ್ಕತೀನಿ. ಆದ್ರೂ ಚೆಲ್ವಾ, ನೀನ್ ಸಾನೆ ಬದಲಾಗಿದ್ಯಾಕಲ್ಲ. ದೊಡ್ಡ ಮನೆ ಸಂಬಂಧ ಸಿಕ್ತು ಅಂತ ತಲೆ ತೂಗ್ತಾ ಇದೀಯ ಅಲ್ವೇ? ತೂಗು ತೂಗು, ತಲೆ ಸುತ್ತಿ ಬೀಳೋ ಟೈಮ್ ಬಂದೇ ಬರ್ತದೆ. ಆಮ್ಯಾಕೆ ನಾನ್ ಯಾರು ಅಂತ ಗೊತ್ತಾಯ್ತದೆ. ಅಂತಮ್ಮ, ಗುಸಿ ನಾನು ಹೇಳೋದ್ನ ಕೇಳು. ಇಲ್ಲಿರೋದ್ನೇನೋ ಕಿತ್ತಾಕ್ತಿವಿ, ಆದ್ರೆ ಇಡೀ ಕ್ಷೇತ್ರದ ಅನ್ಸಿರೋದ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ. ಇದು ಪಕ್ಕಾ ವಿರೋಧ ಪಕ್ಷದವ್ರ ಕೆಲ್ಸನೇ ಅಂತಮ್ಮ. ಮಾವಯ್ಯನ್ ಮುಂದ್ಗಡೆ ನಿಂತು ಎದುರ್ಸಕ್ಕಾಗ್ದೆ ಹಿಂಗ್ ವೈಯಕ್ತಿಕ ನಿಂದನೆ ಮಾಡ್ತಾವ್ರೆ. ಈ ಪೋಸ್ಟ್ ಅನ್ಸಿರೋದು ವಿರೋಧ ಪಕ್ಷದವರೇ ಆಗಿರ್ಬೋದು ಕಲ, ಆದ್ರೆ ಈ ಪೋಸ್ಟ್ ಸೃಷ್ಟಿಯಾಗಕ್ ಕಾರಣ ಆದವಳು ಅವಳೇ ತಾನೆ. ನಮ್ಮಪ್ಪ ಇವನ್ ಜೀವನದಲ್ಲಿ ಒಂದೇ ಒಂದು ಕಪ್ಪು ಮಚ್ಚೆ ಇಲ್ದಿದ್ ಬದುಕಿಗೆ ಇಂಥ ಮಸಿ ಬಳಿಯ ಅಂತ ಕೆಲಸ ಮಾಡ್ಬಿಟ್ಲು. ಅವಳನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಅಂತಮ್ಮ, ಇದು ಎಲೆಕ್ಷನ್ ಟೈಮು,
ನಾವಿರೋ ಒಂದೊಂದ್ ಹೆಜ್ಜೆನೂ ಶಾನೆ ಎಚ್ಚರಿಕೆಯಿಂದ ಇಡ್ಬೇಕು. ಈಗ ನಾವ್ ಅವಳನ್ನೇನಾದ್ರು ಉದಿಕೊಂಡೋಗಿ ಅವಳಿಗೇನಾದ್ರು ಮಾಡಿದ್ರೆ ಅಂತಮ್ಮ, ವಿರೋಧ ಪಕ್ಷದವ್ರಿಗೆ ನಾವೇ ಬ್ರಹ್ಮಾಸ್ತ್ರ ಮಾಡ್ಕೊಡಕ್ಕಾಯ್ತದೆ. ಹಂಗನ್ಬಿಟ್ಟು ಅವಳನ್ನ ಸುಮ್ಕೆ ಬಿಟ್ಬಿಡಕ್ಕಾಯ್ತದೇನ್ಲ? ನೋಡು ಅಂತಮ್ಮ, ಅವಳು ಮಾಡಿರೋ ಪಾಪ ಅವಳೇ ಅನುಭವಿಸ್ತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಮಾಡಿರೋ ಈ ಕೆಲ್ಸಕ್ಕೆ ದಿನ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಅದಕ್ಕೆ ಅವಳನ್ನ ಶಂಸಿ ಈ ವಿಷಯನ ಇಲ್ಲಿಗೆ ಮರ್ತು ಬಿಡು ಅಂತಮ್ಮ. ನೀನ್ ಈ ಮಾತು ಹೇಳ್ತೀಯ ಅಂತ ನನ್ ಕನ್ಸ್ ಮನ್ಸಾಗೋ ಅನ್ಕೊಂಡ್ರಲ್ಲ ಕಲ್ಲ. ಅಪ್ಪ ಹಿಂಗ ಅವಮಾನ ಮಾಡಿ ಅಪ್ಪಯ್ಯ ನರ್ಕ ಅನ್ಭೋಸಂಗ್ ಮಾಡಿದ್ಲಲ್ಲ, ಅವಳನ್ನ ಕ್ಷಮಿಸೋ ಅಂತ ಹೆಂಗಲ್ಲ ಹೇಳ್ತಾ ಇದ್ಯಾ? ಅವಳು ಯಾರು ಅಂತ ಕಂಡಿಡ್ದು ಅವಳನ್ನ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅಂತ ಪ್ರತಿ ಕ್ಷಣನೂ ಒದ್ದಾಡ್ತಾ ಇದ್ದೀನಿ ಕಣ್ಲ. ನೀನ್ ಇಂಥ ಮಾತು ಹೇಳ್ತಾ ಇದ್ಯಲ್ಲ, ನಿಂಗೇನು ಅನ್ನಿಸ್ತಾ ಇಲ್ವಲ್ಲ? ಅಂತಮ್ಮ, ನಾನ್ ಹೇಳೋದ್ ನವ್ಸಿ ತಾಳ್ಮೆಯಿಂದ ಕೇಳು. ಅವಳು ಯಾರು ಅಂತ ನಿನಗ್ ಗೊತ್ತಾದ್ರೆ ಗೊತ್ತಾದ್ರೇನ್ಲ? ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನಮ್ಮಪ್ಪಯ್ಯ 6 ತಿಂಗಳು ನರ್ಕ ಅನ್ಭೋಸಂಗ್ ಮಾಡಿದ್ಲಲ್ಲ, ಅವಳನ್ ಮಾತ್ರ ನಾನ್ ಸುಮ್ಕೆ ಬಿಡಕ್ಕಿಲ್ಲಕಲ್ಲ. ಅಂತಮ್ಮ, ಅದ್ ಹಂಗಲ್ಲ. ನಾನ್ ಹೇಳೋದ್ ನವ್ಸಿ ಈ ವಿಸಿದಾಗ ನೀನೇ ಅಲ್ಲ, ಸಾಕ್ಷಾತ್ ಆ ಭಗವಂತನೇ ಬಂದ್ ಹೇಳಿದ್ರು ನಾನ್ ಯಾವನ್ ಮಾತು ಕೇಳಕ್ಕಿಲ್ಲ. ನೀನ್ ಅವಳನ್ನ ಬಿಟ್ಬಿಡು, ಸಂಬಸ್ಬಿಡು ಅನ್ನೋದ್ ಬಿಟ್ಬಿಟ್ಟು ಬೇರೆ ಏನಾದ್ರೂ ಹೇಳ, ನಾವ್ ಕೇಳಿಸ್ಕತೀನಿ. ನೋಡ್ಲಾ, ಇದಕ್ಕೆಲ್ಲ ಒಂದ್ ಕೊನೆ ಆಗ್ಲೇಬೇಕು. ನನ್ ಮೈಯಲ್ಲಿ ಕುದಿತರ ರಕ್ತ ತಣ್ಣಗಾಗ್ಬೇಕು ಅಂದ್ರೆ ಅವಳನ್ನ ತುಂಡು ತುಂಡಾಗಿ ಕತ್ರ ಸಾಕ್ಲೇಬೇಕು. ಬಿಡಕ್ಕಿಲ್ಲಕಲ್ಲ, ಬಿಡಕ್ಕಿಲ್ಲ. ಅವಳು ಯಾವುದೇ ಪಾತಾಳದಲ್ಲಿ ಅಡಗಿದ್ರುವೆ ಅವಳನ್ನ ತಡಕಿ ಅವಳಿಗೆ ತಕ್ಕ ಶಾಸ್ತಿ ಮಾಡ್ದಲೆ ನಾನ್ ಮಾತ್ರ ಅವಳನ್ನ ಬಿಡಕ್ಕಿಲ್ಲ. ಅದಾದ್ಮೇಕೆ ಈ ಪೋಸ್ಟ್ಗಳನ್ನ ಅಂಟಿಸ್ದವ್ನು ಯಾವನು ಅಂತ ಕಂಡುಹಿಡಿಬೇಕು, ಅವನಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಮೊದ್ಲು ಕಿತ್ತಾಕ್ಬೇಕಲ್ಲ, ನಡಿಲ. ಅಂತಮ್ಮ, ಇದನ್ನೆಲ್ಲ ನೋಡ್ತಿದ್ರೆ ಇಡೀ ಕ್ಷೇತ್ರ ತುಂಬಾ ಹಿಂಸರಂಗವ್ರೆ. ಅಲ್ಲಿ ನೋಡ್ಲಾ, ಅಲ್ಲಿ ನಡ್ಕೊಂಡೋಗು, ಹಿಂದೆ ತಿರುಗ್ಬಾರ್ದು, ಸರಿನಾ? ಅಮ್ಮ, ಪೋಸ್ಟ್ ನೋಡಿ ಒಳ್ಳೆ ಏಟ್ ತಿಂದಿರ ಸಿಮ್ದಂಗೆ ಕೆರಳಿ ಕೆಂಡಾಗಿ ಮೈ ಕೈಲ ಪರಚ್ಕೊಂಡು ಪೋಸ್ಟ್ಗಳನ್ನ ಕಿತ್ತಾಕ್ತಾವನಂತೆ. ಅವನ ಅವಸ್ಥೆ ನಾನು ಕಣ್ಣಾರ ನೋಡ್ಬೇಕಿತ್ತು. ಅವನ್ಗಂಗಾಗ್ಬೇಕು ಅಂತಲೇ ಮಾಡಕ್ ಹೇಳಿದ್ದು. ನಿನ್ ಮಾತ್ ದಿಟ್ಟ ಕಣಮ್ಮ, ಇವಳು ವಿಷಯನೇ ಮರ್ತ್ ಬಿಟ್ಟಿದ್ರೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಭದ್ರ ಇವತ್ತ ಆ ಪೋಸ್ಟರ್ ನೋಡಿದ್ಮ್ಯಾಕೆ ಕೋಪ ಬಂದಿದ್ ನೋಡಿದ್ರೆ ಅವಳು ಏನಾರ ಎದ್ರಿಗಿದ್ದಿದ್ರೆ ಅಲ್ಲೇ ಸಿಗ್ಬಿಡ್ತಿದ್ದೇನೋ ಅಷ್ಟು ಕೋಪ ಬಂದು ಮೈ ಪರಚ್ಕತಾ ಇದ್ದಂತೆ. ಯಾವ ಸ್ವಿಚ್ ಹಾಕಿದ್ರೆ ಯಾವ ಬಲ್ಬ್ ಹತ್ಕತದೆ ಅಂತ ಅವಂಗೆ ಸಂದ ಗೊತ್ತು ಸುಭಾಸ. ಹಾಕೋ ಸ್ವಿಚ್ ಬಗ್ಗೆ ಗೊತ್ತಿದ್ರೆ ಜೀವನದಾಗೆ ಬೆಳಕು ತುಂಬಿರ್ತದೆ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಕತ್ಲಲ್ಲೇ ಬದುಕ್ಬೇಕಾಯ್ತದೆ. ನೋಡ್ತಾ ಇರು, ಈ ಫಂಕ್ಷನಲ್ಲಿ ಅವಳ ಹೆಸರು ಬತ್ತಿದ್ದಂಗೆನೆಯ ಅವಳು ಕತ್ತಿಡ್ದ ಆಚೆ ತಳ್ಳಕ್ಕೆ ಈ ಪೋಸ್ಟ್ರೇ ಬುನಾದಿ. ಅಲ್ಲಮ್ಮ, ಅದ್ರನ್ನೇನೋ ಕೇಳಿಸ್ಬಿಟ್ಟೆ ಸರಿ, ಆದ್ರೆ ದೊಡ್ಡಪ್ಪಂಗಿನ್ನು ಬಿಸಿ ತಾಕ್ಸ ಇಲ್ವಲ್ಲ? ಬಿಸಿ ತಾಕ್ಸಿದ್ರೆ ಅಲ್ವೇ ಬೆಂಕಿ ಬೀಳೋದು. ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದೀನಿ ಕಣ್ಲಾ. ಹೊಸಿ ದಿವಸ ನೋಡ್ತಾ ಇರು, ನಿಮ್ ದೊಡ್ಡಪ್ಪನ್ ಮುಂದೆ ಬಂದು ಹೆಂಗ್ ಕಡ್ಡಿ ಗೀರ್ತಾರೆ ಅಂತ. ಬೂದಿ ಮುಚ್ಚಿರೋ ಕೆಂಡದಂಗಿರೋ ಅದನ್ನ ಕೇಳದ್ಮೇಲೆ ಹೆಂಗ್ ಕೆಂಡ ಮಂಡ್ಲ ಆಗೋಯ್ತಾನೆ ನೀನೇ ನೋಡ್ತೀರ. ಕತೆ ಯಾಕೆ ಹಿಂಗ್ ಮಾತಾಡಿದ್ರು? ಹಂಗಾರೆ ಅವರಿಗೆ ಏನೋ ಒಂದ್ ವಿಷಯ ಗೊತ್ತಿರ್ಬೋದು. ಇವಾಗ ಈ 3 ಜನ ಸೇರ್ಕೊಂಡು ಏನ್ ಮಾಡೋದಕ್ಕೊಂಟಿದ್ದಾರೆ? ಆದಷ್ಟು ಬಿರ್ನೆ ಕಲ್ಲಿದ್ಲು ಹಚ್ಚೋ ಕೆಲ್ಸ ಆಯ್ತದೆ, ನೋಡ್ತಾ ಇರಿ.
ನೀನೇನು ಚಿಂತೆ ಮಾಡ್ಬೇಡ, ನಾನು ನಮ್ಮ ಹುಡುಗರಿಗೆಲ್ಲ ಹೇಳಿದ್ದೀನಿ. ಅವ್ರ ಕ್ಷೇತ್ರದಲ್ಲಿ ಒಂದೇ ಒಂದು ಪೋಸ್ಟರ್ ಇಲ್ದಂಗೆ ಕಿತ್ ಬಿಸಾಕವ್ರೆ. ಅದು ಅಲ್ದೇನೆ ಯಾರೋ ಒಂದೇ ಒಂದು ಪೋಸ್ಟರ್ ಅಂಟಿಸ್ತಾರಂಗೆ ನೋಡ್ಕೊತಾವ್ರ ಅಂತಮ್ಮ. ಹಂಗಲ್ಲ ಕಳ್ಳ, ಯಾವುದೇ ಕಾರಣಕ್ಕೂ ಈ ವಿಷಯ ಅಪ್ಪಯ್ಯಂಗೆ ಗೊತ್ತಾಗಬಾರ್ದು. ಆಮೇಲೆ ಇಂಥ ಟೈಮಲ್ಲಿ ಅಪ್ಪಯ್ಯಂಗೆ ಈ ವಿಷಯ ಗೊತ್ತಾಗೋದ್ರಿಂದ ಸುಮ್ಕೆ ಟೆನ್ಷನ್ ಮಾಡ್ಕೊತಾರ ಕಳ್ಳ. ಅಂತಮ್ಮ ಅದನ್ನ ನೀನ್ ನನ್ಗೆ ಹೇಳ್ಬೇಕೆ? ನಾನೆಲ್ಲ ನೋಡ್ಕೊತೀನಿ ಬಿಡು. ಏನವ ಇದು ಎಲ್ಲ ಪ್ರಶಾಂತವಾಗದೆ? ಹಿಂಗೆ ಆದ್ರೆ ನಾಳೆ ಬೆಂಕಿ ಬೀಳದ್ ಹೆಂಗೆ? ನಾನ್ ಬೆಂಕಿ ಹತ್ಕೊಳಕ್ ಹಾಕಿರೋದ್ ಮರದ ಪೀಸ್ ಅಲ್ಲ, ಕಲ್ಲಿದ್ಲು. ಹೊತ್ಕೊಳ್ಳೋದ್ ಫುಸಿ ತಡ ಆಗ್ಬೋದು ಆಟೆ. ಒಂದು ಕಿತ್ತ ಅದೇನಾರು ಕಚ್ಚು ಅಂದ್ರೆ ಮಳೆ ಬಂದ್ರು ದಗ 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 ಉರಿತದೆ. ನೋಡವ ಅಲ್ಲಿ ಆ ಭದ್ರಾನು ಕ್ವಾಟ್ಲೆನು ಎಲ್ಲ ತಣ್ಣಗ್ ಮಾಡಕ್ ನೋಡ್ತಾವ್ರೆ. ಅದಕ್ಕೆ ಈ ಈಶ್ವರಿ ಅವಕಾಶ ಕೊಡಕ್ಕಿಲ್ಲ. ನೋಡ್ಕತಾ ಇರು ಈಗ ಹೆಂಗ್ ಹತ್ಕತ್ತದೆ ಅಂತ. 3 2 1. ಗೌಡ್ರೆ ಗೌಡ್ರೆ ಗೌಡ್ರೆ, ಏನ್ ಲೆಕ್ಕಪ್ಪ ಕೂಡ ಇಷ್ಟೊಂದು ಗಾಬರಿ ಆಗಿದ್ದಿ? ಒಂದ್ ಎಡಬಟ್ಟು ಆಗ್ಬಿಟ್ಟತೆ ಗೌಡ್ರೆ, ಅದನ್ನ ನಿಮ್ ಗಮನಕ್ಕೆ ತರೋಣ ಅಂತ ಬಂದವ ಗೌಡ್ರೆ. ಎಡಬಟ್ಟೆ? ಹೌದು. ಏನ್ಲಾ ಹೇಳ್ತಿದ್ದೀರಾ? ಮಾತಾಡಿ, ಏನ್ ಎಡವಟ್ಟಾಯ್ತು? ಅದೇ ಈ ಪೋಸ್ಟ್ರು. ಅಣ್ಣ ಈ ಪೋಸ್ಟ್ ವಿಷಯ ತಾನೆ, ನಾನು ನೋಡ್ಕತೀನಿ ಬಿಡು. ಹಂಗಲ್ಲ ನೀನ್ ಸುಮ್ಕೇರಣ. ಈ ಸಣ್ಣ ಪುಟ್ಟ ವಿಷಯನೆಲ್ಲ ನಮ್ಮ ಮಾವಂಗೆ ಯಾಕೆ ಹೇಳಿರಿ? ನಮ್ಮ ಅಂಟಮ್ಮ ನೋಡ್ಕೊತೀನಿ ಅಂತ ಹೇಳಿಲ್ವಾ? ಅದು ಚಿಂತೆ ಬಿಡಿ. ಅವನಿಗೆ ಮಾತಾಡಕ್ ಬಿಡ್ತೀರ ಏನ್ರಲ್ಲ? ಅಪ್ಪಯ್ಯ ಅವ್ರು ಏನ್ ಹೇಳಕ್ ಬಂದಾರ ಅನ್ನೋದು ನಂಗೆ ಗೊತ್ತದೆ. ಅದೇನಂತ ದೊಡ್ಡ ವಿಷಯ ಏನಲ್ಲ ಕಣಂತೆ ಬಿಡು. ಚಿಕ್ಕೌಡ್ರೆ, ಸಣ್ಣ ಸಣ್ಣ ವಿಷಯಗಳನ್ನೇ ಗೌಡ್ರ ಎಲೆಕ್ಷನ್ ಮೇಲೆ ಪರಿಣಾಮ ಬೀರೋದು. ಅದಕ್ಕೆ ಅಣ್ಣ ನಿಮ್ ಪಾಟಿಗೆ ಇದನ್ನೆಲ್ಲ ಮರ್ತ್ಬಿಟ್ಟು ಎಲೆಕ್ಷನ್ ಕೆಲಸ ನೋಡ್ಕೊಳ್ಳಿ. ಅಂಟಮ್ಮ ನೋಡ್ಕೊತೀನಿ ಅಂತ ಹೇಳಿಲ್ವಾ? ಏನ್ಲಾ ಕ್ವಾಟ್ಲೆ ನೀನು? ಅವ್ರೆಲ್ಲ ಮೇಲೆ ಪರಿಣಾಮ ಬೀಳ್ತದೆ ಅಂತ ಅಷ್ಟೊಂದ್ ಇದಾಗ ಹೇಳ್ತಾವ್ರೆ, ನೀನ್ ನೋಡಿದ್ರೆ ಬಾಯಿ ಮುಚ್ಚಿಸ್ತಾ ಇದ್ಯಾ? ಏನೋ ನಮ್ಗೆ ಅದ್ರಿಂದ ಅಪಾಯ ಇರ್ಬೇಕು ಕಣ್ಲಾ. ಅದೇನು ಅಂತ ಗೊತ್ತಾದ್ರೆ ಅದಕ್ಕೇನಾದ್ರು ಪರಿಹಾರ ಕಂಡ್ಕೋಬಹುದು ತಾನೆ. ಸಿಗವೋ ಅದೇನಂತ ದೊಡ್ಡ ವಿಚಾರ ಅಲ್ಲ ಕಣಂತೆ ಬಿಡು. ಅದೇನು ಆಗಿಲ್ಲ ಕಣ್ ಚಿಕ್ಕವು, ಬರಿಬೇಕಾದ್ರೆ ಓಸಿ ತೆಪ್ಪಾಗಿ ಬರ್ದ್ಬಿಟ್ಟವ್ರೆ. ಅದನ್ನ ನಾನೇ ನೀನ್ ಸರಿ ಮಾಡಿಸ್ತೀನಿ ಬಿಡು. ಅಯ್ಯೋ, ತಪ್ಪು ಮಾಡಿದ್ರೆ ನಾವೇ ಸರಿ ಮಾಡಿದ್ರಾಯ್ತು. ನಮ್ ಇದ್ಯಾ ಅವಳೆ ತಾನೆ, ಸರಿ ಮಾಡ್ತಾಳ್ ಬಿಡು. ತಪ್ಪೇನು ಅಂತ ಗೊತ್ತಾದ್ರೆ ತಾನೆ ಸರಿ ಮಾಡ್ಕೊಳಕ್ಕಾಗದು. ನೀನ್ ಕೊಡಿಲಿ. ಚಿಕ್ಕವ ಅದು. ಅಯ್ಯೋ ಭದ್ರ, ಅದೇನು ಅಂತ ತೋರಿಸ್ದೆ ಹೋದ್ರೆ ಹೆಂಗ್ಲಾ ಗೊತ್ತಾಯ್ತದೆ? ಇವನ್ನೆಲ್ಲಾನು ನೋಡ್ಕೋಬೇಕು ತಾನೆ ನಾವುವೆ. ಯಾರ್ ಬಾವ ಇಂತ ನೀಚ್ ಕೆಲ್ಸ ಮಾಡಿರೋದು? ಏನ್ಲಾ ಪತ್ರ ಇದು? ಈಟ್ ದೊಡ್ಡ ವಿಷಯನ ನಿನ್ನ ಮನಸ್ನಾಗೆ ಈಟೋ ನೋವಿಟ್ಕೊಂಡು ಏನು ಆಗಿಲ್ಲ ಅನ್ನಂಗಿದ್ಯಲ್ಲಪ್ಪ.
ವಿರೋಧ ಪಕ್ಷದವರು ಈ ಪೋಸ್ಟರ್ಗಳನ್ನೆಲ್ಲ ಕ್ಷೇತ್ರ ತುಂಬಾ ಅಂಟಿಸಕ್ಕೆ ಬರ್ತಾ ಇದ್ದಾರೆ. ಕೆಂಪೇಗೌಡ, ಸೀನಾ, ಮೊದ್ಲು ಇದನ್ನೆಲ್ಲ ಕಿತ್ತಾಕೋದಕ್ಕೆ ವ್ಯವಸ್ಥೆ ಮಾಡಿ. ಒಂಡಿ. ಸರಿ ಗೌಡ್ರೆ. ಏನ್ಲ ಮಗ ಇದೆಲ್ಲ? ಅಪ್ಪಯ್ಯ, ಊರ್ನಾಗ ಆಗ್ಲೇ ಎಲ್ಲಾ ಕಡೆ ನೀವು ಈ ಪೋಸ್ಟರ್ ಕೆಲ ಕಿತ್ತಾಕಿಸ್ಬಿಡಿರ ಅಪ್ಪಯ್ಯ. ಏನಂದ್ರೆ ಯಾವ ಈ ಪೋಸ್ಟರ್ ಅಂಟಿಸ್ಬಾರ್ದು, ಹಂಗ್ ನೋಡ್ಕತಾವ್ನಿ. ಇಲ್ಲ ಭದ್ರ, ಮಾನ ಹೋದ್ಮ್ಯಾಕೆ ಆನೆ ಏರಿದ್ರು ಅದನ್ನ ವಾಪಸ್ ತಕ್ಕಬರಕಾಯ್ತದೇನಪ್ಪ. ನೀನು ಪೋಸ್ಟರ್ಗಳನ್ನ ಕಿತ್ತಾಕಿರ್ಬೋದು, ಆದ್ರೆ ಜನರ ಮನ್ಸಲ್ಲಿ ಈ ಈಸ್ಯವ ಕಿತ್ತಾಕಾಯ್ತದೆ. ಭದ್ರಾ, ಇವತ್ತು ವಿರೋಧ ಪಕ್ಷದವ್ರಿಗೆ ಇಂಥ ಅವಕಾಶ ಸಿಕ್ಕಿದ್ದು ಅವತ್ತು ಅವಳು ಮಾಡಿದ ಫೋನೇ ಕಣ್ಲ ಕಾರಣ. ಅವಳು ಮಾಡಿರೋ ಈ ಒಂದು ಕೆಲ್ಸಕ್ಕೆ ನಾನು ಏಟೆಲ್ಲ ಅವಮಾನ ಪಡ್ಬೇಕು. ಅವಳು ಯಾರು ಅಂತ ಪತ್ತೆ ಮಾಡಿ ಅವಳಿಗೊಂದು ಗತಿ ಕಾಣಿಸೋ ತನಕ ಇದಕ್ಕೊಂದು ಮುಕ್ತಿ ಇಲ್ಲಕಲ್ಲ. ರೀ, ನೀವ್ ಇಂಥ ಟೈಮಲ್ಲಿ ಕೋಪ ಮಾಡ್ಕೋಬೇಡಿ, ಹೊಸಿ ತಾಳ್ಮೆ ತಕೊಳ್ಳಿ. ಹೌದು ಕಣ್ಲ ಶಿವರಾಮ, ಮೊದ್ಲೇ ಎಲೆಕ್ಷನ್ ಟೈಮು, ಜನ ಎಲ್ಲ ನಿನ್ ಪ್ರತಿ ಹೆಜ್ಜೆನೂ ಗಮನಿಸ್ತಾ ಇರ್ತಾರೆ. ಅದಕ್ಕೆ ನಿನ್ ಕೋಪ ಇನ್ನೊಂದು ಅನರ್ಥಕ್ಕೆ ದಾರಿ ಆಗೋದ್ ಬ್ಯಾಡ. ಇಲ್ಲ ಕಣವ, ಇದ್ರಿಂದ ಏನಾದ್ರೂ ಆಗ್ಲಿ ಅವಳು ಕತ್ತರಿಸಿ ಸಾಕ್ಬಿಟ್ಟು ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಅಪ್ಪಯ್ಯ, ಈ ಕಿತ ನೀನ್ ಮಾಡ್ಬೇಕಾಗಿಲ್ಲ ಆ ಕೆಲ್ಸನ, ಆ ಕೆಲ್ಸವ ನಾನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅವಳನ್ನ ಮಾತ್ರ ಸುಮ್ನೆ ಬಿಡಕ್ಕಿಲ್ಲ. ಜೈಲಿಗೆ ಹೋಗೋದು ಅಂದ್ರೆ ನಿಮ್ಮಿಬ್ರಿಗೂ ಏನು ಹುಡುಗಾಟ ಆಗೋಗದೆ? ಒತ್ತಾರಕ್ಕೆ ಕರಿಮಣಿ ಶಾಸ್ತ್ರದ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಇಂತ ಮಾತಾಡ್ತೀರಾ? ಈ ಕೋಪ ಬಿಟ್ಟು ಒತ್ತಾರಕ್ಕೆ ಏನೇನ್ ವ್ಯವಸ್ಥೆ ಮಾಡ್ಬೇಕು ಅನ್ನೋದನ್ನ ಮೊದ್ಲು ನೋಡ್ಕೊಳ್ಳಿ. ನೀನೇನ್ ತಲೆ ಕೆಡಿಸ್ಕೋಬೇಡಪ್ಪಯ್ಯ, ಅವಳಿಗೆ ಆದಷ್ಟು ಬೇಗ ಒಂದ್ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ. ಮಾಡ್ತೀಯ ಕಣ್ಲ, ನೀನು ಮಾಡ್ಲೇಬೇಕು. ತಕ್ಕ ಶಾಸ್ತಿ ಮಾಡ್ಬೇಕಾಗಿರೋದು ನೀನ್ ಎಂಡ್ರು ಮೂರಡಿಗೆ ತಾನೆ. ಏನಮ್ಮ, ಕಲ್ಲಿದ್ದು ಹತ್ಸದ್ ಕಷ್ಟ ಹತ್ಸಿದ್ರೆ ಮುಗೀತು ಅಂತ ಹೇಳ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ದೊಡ್ಡಮ್ಮನೂ ಅಜ್ಜಿ ಇಬ್ರು ಸೇರ್ಕೊಂಡು ಒಂದಕ್ಕಿಂತ ಎಲ್ಲ ತಣ್ಣಗ್ ಮಾಡ್ಬಿಟ್ರು. ಇದು ಹಿಂಗೆ ಆಯ್ತದೆ ಅಂತವಾ ನಂಗ್ ಮೊದ್ಲೇ ಗೊತ್ತಿತ್ತು ಕಣ್ಲ. ಹಂಗಾರೆ ಈ ಕಾರ್ಯಕ್ರಮದಲ್ಲೂ ಹಿಂಗೆ ಆದ್ರೆ ಏನವ ಮಾಡೋದು? ಅದಕ್ಕೆ ಈ ಈಶ್ವರಿ ಅವಕಾಶ ಮಾಡ್ಕೊಡಕ್ಕಲ್ಲ, ನಾಳೆನೆ ಗತಿ ಕಾಣಿಸಿ ಅದಕ್ಕೊಂದ್ ತಿಥಿ ಮಾಡ್ಬೇಕು ಅಂತಲೇ ಈ ಕಾರ್ಯಕ್ರಮನ ಹಾಕೊಂಡಿರೋದು. ಆದ್ರೆ ನಿನಗೆ ಹಚ್ಚಿರ ಪಟಾಕಿ ಟುಸ್ ಪಟಾಕಿ ಆಗೋಯ್ತಲ್ಲ, ಏನ್ ಮಾಡೋದು? ಲೇ ಸುಭಾಸ, ಈ ಈಶ್ವರಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ನಿಂತ್ಲು ಅಂದ್ರೆ ಅದಕ್ಕೆ 10 ದಾರಿ ಹುಡಿಕೊಂಡಿರ್ತಾಳೆ. ಅದ್ರಲ್ಲಿ ಈ ಪೋಸ್ಟರ್ ವಿಷಯ ಒಂದ್ ದಾರಿ ಆಟ ಯಾಕಂಡ್ಲ, ಅದೇ ನನಗ್ ದಾರಿ ಅಲ್ಲ. ಹಂಗಾರೆ ಯಾರ ಇನ್ನೇನ್ ದಾರಿ ಇದ್ದತಮ್ಮ? ಅದೇನು ಅಂತ ಹೇಳ್ತೀನಿ. ನಾಳೆ ಫಂಕ್ಷನ್ ಅದಲ್ವಾ, ನೀನು ಹೊಸಿ ಎಣ್ಣೆ ಅವಸ್ಥೆ ಮಾಡ್ಬಿಡು. ಲೋ ಸುಭಾಸ, ಎಣ್ಣೆ ಎಲ್ಲ ಲೋಕಲ್ ಇರ್ಲಿ ಕಂಡ, ಪಾರಿಂದು ತರ್ಸಿರೋ,
ಅದ್ ಬ್ಯಾರೆ ಇದ್ ಬ್ಯಾರೆ ಮಡಗಿರು. ಮಾ ನಿನ್ ತಲೆಗ್ ಏನದೆ ಅಂತಲೇ ನಂಗೆ ಅರ್ಥ ಆಯ್ತಾ ಇಲ್ಲ. ಸುಭಾಷ, ನಾನು ಹೇಳ್ದಷ್ಟು ಮಾಡ್ಲಾ? ಯಾಕ್ಲಾ ನಿನಗೆ ಬೇರೆ ಪ್ರಶ್ನೆ? ತಣ್ಣಗಾಗಿರೋನೆಲ್ಲ ರಾಂಗ್ ಮಾಡಿಸ್ಬೇಕು, ಅದಕ್ಕೆ ಈ ವ್ಯವಸ್ಥೆ. ನಾನು ಹೇಳ್ದಷ್ಟು ಮಾಡು, ಬೇರೆ ವ್ಯವಸ್ಥೆನ ನಾನು ಮಾಡ್ಕೋತೀನಿ. ಅವ್ವ, ಇದ್ಯಾವ್ದವ್ವ ಫೋನು? ಈಟ್ ದಿನ ನಾನು ನೋಡೇ ಇರ್ಲಿಲ್ಲ. ಇದು ಎಲ್ಲಾರ್ಗೂ ಗೊತ್ತಾಗಂಗ್ ಮಡಿಕೊಂಡಿರೋ ಫೋನ್ ಅಲ್ವೇ? ಇಂಥ ಪರಿಸ್ಥಿತಿ ಬಂದಾಗ ಬಳಸ್ಕೋಬೇಕು ಅಂತ ಮಡಿಕೊಂಡಿರೋ ರಹಸ್ಯವಾಗಿರೋ ಫೋನ್. ಅವರು ನಾಟ ಆಡ್ಸಕ್ಕೆ, ನಾನ್ ಅನ್ಕೊಂಡಿರೋ ಕಾರ್ಯನ ಸಾಧಿಸ್ಕೊಳಕ್ಕೆ ಬಚ್ಚಿಟ್ಕೊಂಡಿರೋ ಫೋನ್. ಅದ್ ಸರಿ, ಈಗ ಅದರಿಂದ ಯಾರಿಗೆ ಏನ್ ಮೆಸೇಜ್ ಮಾಡ್ದೆ? ಭದ್ರಂಗಿ. ರಹಸ್ಯದ ಗುಟ್ನ ಬಿಚ್ಚಿಡೋ ಮೆಸೇಜ್ ಮಾಡಿದ್ದೀನಿ. ಈ ದಿನದಿಂದ ನೀವ್ ಯಾವ ಸತ್ಯಕ್ಕಾಗಿ ಎದುರು ನೋಡ್ತಾ ಇದ್ರೋ ಆ ಸತ್ಯ ನಾಳೆ ನಿಮ್ ಎದುರುಗಡೆ ಬರುತ್ತೆ. ಅವಳು ಯಾರು ಅನ್ನೋದು ನಾಳೆ ಗೊತ್ತಾಗುತ್ತೆ.